ಬರ್ತಾವ. ಈ ಸಲ ಒಂದಂಗೆ, ಇವತ್ತು ಬಿಳಿಯಂಗೆ, ನಾಳೆ ಕೆಂಪಂಗೆ, ಮುಂದೆ ಹಸಿರಂಗೆ ಬರ್ತಾವ. ಪರಂತು ನಾನು ಇದ್ದೀನಿ ಬರೋಬರಿ. ಹಂಗೆ ಅನಂತ ಜನ್ಮಗಳು ಮನುಷ್ಯನಿಗೆ ಬರ್ತಿರಬೇಕು. ಆದರೆ ನಾನು ಅಜರ ಅಮರ ಸದಾ ಇರತಕ್ಕಂಥವನು. ಈ ಕೃಪಾ ಅದು ಸಂತರಿಗೆ ಬರ್ತದೆ. ಜೋ ಜಾಣೆ ಇಲ್ಲ ಭಗವಂತ ತ್ಯಾಂಚೆ ನಾವು ಸಂತ. ಕರಿ ವೃತ್ತಿ ಜೋ ಶಾಂತ ತೋ ಸಂತ ಜಾಣ. ಸಂತರಂತ ಯಾರಿಗಂತಾರೆ? ಯಾರ ಮನಸ್ಸು ನಿಶ್ಚಲ ಆಗ್ಯದ, ಬೇಕು ಅನ್ನೋದು ಬಿಟ್ಟು ಹೋಗ್ಯಾರ, ಅವರಿಗೆ ಸಂತರಿ. ಬೇಕು ಬೇಕು ಅಂದವ ಹಿಂದೆ ಹೇಳ್ತಾರೆ, ಬೇಕು ಬೇಕು ಅನ್ನೋ ಬೇವಕೂಪ್ ಅಂತ, ಮೂರ್ಖ ಅಂತ, ಹುಚ್ಚ ಅಂತ. ಬೇಡದ್ದೆಲ್ಲ ಬರುವುದಿಲ್ಲ. ಎಲ್ಲೆಲ್ಲ ಕಲಿಕೆ ತುಂಬ ತನ್ನ ಮಾತು ತುಮಕ ಕ್ಷಮ. ನೀನು ಹಣಿ ಬರಲಾಗ ಏನದ ಅಷ್ಟೇ ಬರ್ತದೆ. ಹಳ್ಳ್ಯಾಗ ಹೇಳ್ತಾರೆ, ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡುವ ಎಷ್ಟು ಹಚ್ಚಬೇಕು ಅಷ್ಟೇ ಹತ್ತದ ಮಣ್ಣು, ಹೆಚ್ಚಿಗೆ ಹತ್ತಾಗಿಲ್ಲ. ಭಾಳ ಉಳ್ಳಾಡ್ದೆ ಅಂದ್ರೆ ಮೈ ಕಿತ್ತು ಹೋಗ್ತದೆ ಅಷ್ಟೇ. ಹಂಗೆ ನೀನು ಹಣಿ ಬರಲಾಗ ಏನದ ಅಷ್ಟೇ ಸಿಗ್ತದೆ. ನೀವು ಬೇಕಾಟ ಒದ್ದಾಡ ಹೇಳ್ತಾರೆ, ಅವ್ರು ಭಾಳ ಕಷ್ಟ ಬಿಟ್ಟರು ಅವ್ರಿಗೆ ಸಿಗ್ತೀರಿ ಅಂತಾರೆ. ಅದು ಹಣಿ ಬರಲಾಗ ಕಷ್ಟ ಬಿಡುವುದ ಸಿಕ್ಕದ. ಎಲ್ಲರೂ ಯಾಕೆ ಸಿಗಲ್ಲ? ಎಲ್ಲರ ಕಷ್ಟ ಯಾರು ಬಿಡಂಗಿಲ್ಲ? ಎಲ್ಲರೂ ಕಷ್ಟ ಬಿಡ್ತಾರೆ. ಕಷ್ಟ ಯಾರು ದರಿದ್ರ ಆಗ್ಬೇಕಂತ ಯಾರು ಅದಾರ, ರೋಗಿ ಆಗ್ಬೇಕಂತ ಯಾರು ನಿಮ್ಮ ಊರಾಗ ಅದಾರ, ಅಪಮಾನ ಆಗ್ಬೇಕಂತ ಯಾರು ನಿಮ್ಮ ಊರಾಗ ಅದಾರ, ಕಡೆಗೆ ಸಾಯ್ಬೇಕನ್ನೋರು ಯಾರು ನಿಮ್ಮ ಊರಾಗ ಅದಾರ, ಬರ್ತದಿಲ್ಲ. ದಾರಿದ್ರ್ಯ ಬರ್ತದ. ದಾರಿದ್ರ್ಯ ರೋಗ ದುಃಖಾನಿ ಬಂಧನ ವ್ಯಸನಾನಿಶ ಆತ್ಮಾಪರಾಧ ವೃಕ್ಷ ಫಲಾನ್ಯತಾನಿ. ಹೆಂಗೆ ಗಿಡಕ್ಕೆ ಹಣ್ಣು ಬೀಳ್ತಾವ, ಟೊಮ್ಯಾಟೊ ಗಿಡ ಟೊಮ್ಯಾಟೊ ಇರ್ತಾವ, ಹೌದಾ? ಸೇಬುಗಳು ಸೇಬುನೇ ಸಿಗ್ತಾವ. ಬಾರಿ ಗಿಡದಾಗ ಏನು ಸಿಗ್ತಾವೆ? ಸೇಬು ಸಿಗ್ತಾವೆ. ಬಾರಿ ಗಿಡದಾಗ ಬಾರಿಕಾಯಿ, ಟೊಮೆಟೊ ಸಿಗ್ತಾವಲ್ಲ. ಹಂಗೆ ನಿಮಗೆ ಏನು ಸಿಗಬೇಕಂದ್ರೆ ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್. ಅದೇ ಸಿಗ್ತದೆ, ಮತ್ತೊಂದು ಸಿಗುವುದಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಮಹಾತ್ಮರು ಹೇಳಿದರು ಏನಪ್ಪ ಅಂತಂದ್ರೆ, ವಿಚಾರ ಮಾಡಿ. ಸ್ವಲ್ಪ ಬುದ್ಧಿವಂತ ಇದ್ದಿ. ಪರಮಾತ್ಮನೇನು ಮನುಷ್ಯ ಅಂತ ಕರೆದ. ಮನುಷ್ಯ ಅಂತ ಯಾಕೆ ಕರೆದಾರ ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಮನುಷ್ಯ ಅಂತ ಯಾಕೆ ಕರೆದರು? ಮನಸ್ಸಿಗೆ ಬಂದಂಗೆ ನಡೆಯೋರಿಗೆ ಮನುಷ್ಯ ಅಂದಿಲ್ಲ. ಮಾನಂ ವಹತಿ ಇತಿ ಮನುಷ್ಯ. ಮಾನಂ ಪ್ರಮಾಣಂ, ಪ್ರಮಾಣಂ ಶಾಸ್ತ್ರಂ. ಶಾಸ್ತ್ರ ಹೇಳಿದ್ರೆ ನಮಗೆ, ಕೊಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಮುಂಜಾನೆ ಎದ್ದು ಕಳ್ತಾನೆ, ಕಳಬೇಡ ಅಂದ್ರೆ ಕಳ್ತಾನೆ. ಹೆಣ್ಮಕ್ಳು ಗಂಡ ಕಿಶಾನ ಕದೀತಾವ, ನೀವು ಮಂದಿ ಕಿಶಾನ ನೀವು ಕದೀತೀರಿ. ಕದೀದೆ ಎಲ್ಲ ನೋಡ್ರಿ. ಅವ್ರು ಹೆಣ್ಮಕ್ಳು ಅಂತಾರೆ, ಕೊಡಂಗಿಲ್ಲ, ನಾನು ಮುಂದೆ ತಕ್ಕೋತಾರ. ಗೊತ್ತಾಗ ಅದೇ ಮನುಷ್ಯನಿಗೆ ಶಾಸ್ತ್ರ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದನ್ನು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ವರಿಸುವ ಪರಿ. ದಿಸ್ ಇಸ್ ದ ಮೆಥಡ್. ಇದು ಪದ್ಧತಿ ಅದಂತಾರೆ. ಹಿಂಗಾದ್ರು ಪರಮಾತ್ಮ ಬರ್ತಾನ, ಪರಮಾತ್ಮ ಸಿಗ್ತಾನಂತಾರ. ಏನು ರಾಹ ಮಾಡೋದು ಬೇಡ. ಹೆಣ್ಮಕ್ಳು ಗಂಡಿಗೆ ಚಂದ ಮಾಡಿ ಸೇವೆ ಮಾಡಿ, ತಾನೇ ಇಲ್ಲಿ ಕೊಡ್ತಾ ಕೊಟ್ಟಿಲ್ಲ. ಚಂದ ಅಡಿಗೆ ಮಾಡಿದ್ರೆ ಉಳಿಸೋದ್ರ, ಕೈಯ ಕಾಲ ಕುತ್ತಿಗೆ ಬಿಟ್ಟು ಒತ್ತಿದ್ರೆ ಅದನ್ನು ಒತ್ತಿರೇ. ಮತ್ತೆ ಕೀಲಿ ಕೊಡ್ತೀರಿಲ್ಲ, ಕೀಲಿ ಕೊಡ್ತೀರಿ. ಹಾಗೆ ಪರಮಾತ್ಮನ ಕೊಡ್ತಾನೆ, ಕೀಲಿ ಕೊಡ್ತಾನ. ಅವನ ಸೇವೆ ನಾವು ಮಾಡಂಗಿಲ್ಲ. ಕೀಲಿ ಕೊಡೋದ್ರೆ ಯಾರು ಕೊಡ್ತಾರ? ಕೀಲಿ ಕೊಡೋಂಗಿಲ್ಲ, ಕಾರ್ಯಕತೆ ಕೊಡ್ತಾರೆ. ಇಂಥ ಗಂಡನ ಮಾಡ್ಕೊಂಡು ಏನು ಮಾಡೋದು ಅಂತ ಬಿಟ್ಟು ಹೋಗ್ತಾರ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಪುಣ್ಯಾತ್ಮರೇ, ಜಗತ್ತಿನೊಳಗೆ ಪರಮಾತ್ಮನ ಕೃಪಾ, ಸಂತ ಕೃಪಾ ಆಯಿತು ಅಂದ್ರೆ ತ್ವಚಿ ಕಿಲ್ಲಿ ಜೀರ್ಣಿ ಅದ್ವೈತ ಕಪಾಟ ಉಘಡಬೇಡಿ. ಯಾವ ಮಹಾತ್ಮರ ಕೃಪಾ ಆಯಿತು, ಅವ್ರ ಕೃಪಾ ಆಯಿತು ಅಂದ್ರೆ ಏನು ಆಗೋದಿಲ್ಲ ಜಗತ್ತಿನೊಳಗೆ. ಪರಮಾತ್ಮ ಅಪೇಕ್ಷೆ ಮಾಡಿದ್ರೆ ಏನಾಗಿಲ್ಲ, ಸಂತರು ಅಪೇಕ್ಷೆ ಮಾಡಿದ್ರೆ ಏನಾಗಿಲ್ಲ. ಶ್ರದ್ಧಾಳು ಚರಿತ್ರ ಕಳ್ಳರು ಸಂತ ಆಗ್ಯಾರ, ಕಳ್ಳರು ಸಂತರಾಗ್ಯಾರ. ದಿನಾ ದಾರಿ ಬಡಿಯವರು ಅಂಥವ್ರು ಸಂತರಾಗಿ ಹೋಗ್ಯಾರ. ಯಾಕೆ?